ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇವತ್ತು ವೇದವ್ಯಾಸರು ಹುಟ್ಟಿದ ಸಂದರ್ಭ ಅಂತ ವೇದವ್ಯಾಸ ಜಯಂತಿ. ನಾವು ಪ್ರತ್ಯೇಕವಾಗಿ ಆಚರಿಸುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಪ್ರತಿ ದಿವಸವೂ ವೇದವ್ಯಾಸ ಜಯಂತಿಯೇ. ನಮಗೆ ಒಂದೋ ಭಾಗವತ ನೋಡ್ತಾ ಇರ್ತೀವಿ, ಒಂದೋ ಮಹಾಭಾರತ ನೋಡ್ತಾ ಇರ್ತೀವಿ. ಅದರಿಂದಾಗಿ ನಾನು ಹೇಳೋದು ಪ್ರತ್ಯೇಕವಾಗಿ ವೇದವ್ಯಾಸರ ಜಯಂತಿ ಮಾಡೋ ಅಗತ್ಯವೇ ಇಲ್ಲ. ವೇದವ್ಯಾಸರ ಜಯಂತಿ ಯಾವತ್ತು ಅಂತ ತಿಳ್ಕೊಳ್ಳುವ ನೆಸೆಸಿಟಿಯೂ ಇಲ್ಲ. ಯಾಕೆ ಅಂದರೆ ಪ್ರತಿ ದಿವಸ ವ್ಯಾಸ ಜಯಂತಿಯೇ. ನಮಗೆ ಯಾವತ್ತೋ ಒಂದು ದಿವಸ ಮಾಡಿದ್ರೆ ತಾನೇ ತಲೆ ಬಿಸಿ, ಯಾವತ್ತೋ ಇವತ್ತೋ ಅವತ್ತೋ ಅಂತ. ಅದರಿಂದ ವೇದವ್ಯಾಸರ ಚಿಂತನೆ ವಿಶೇಷ. ಭೀಷ್ಮ ರಾಜಧರ್ಮ ಪರ್ವದಲ್ಲಿ ನಾವೀಗ 83ನೇ ಅಧ್ಯಾಯದಲ್ಲಿ ಇದ್ದೇವೆ. ವನಸ್ಪತೀನ್ ಭಕ್ಷ್ಯ ಫಲಾನ್ ನಚ್ಛಿಂದಿರ್ವಿಷಯೇ ತವ ಬ್ರಾಹ್ಮಣಾನಾಂ ಮೂಲಫಲಂ ಧರ್ಮಮಾಹುರ್ಮನೀಷಿಣಃ. ಧರ್ಮ ಅಂತ ಹೇಳಿದ್ರೆ ನಮ್ಮ ಜೀವನದ ನಡೆಗೆ ಸಂಬಂಧಪಟ್ಟದ್ದೇ ವಿನಃ ಯಾವುದೋ ಒಂದು ಅತೀಂದ್ರಿಯ, ಅತಿರಿಕ್ತ, ಅಗೋಚರ ಅಂತೇನೂ ಅಲ್ಲ. ನೋಡಿ, ವನಸ್ಪತಿಯನ್ನು ಭಕ್ಷ್ಯ ಫಲಾನ್, ದಾರಿಯಲ್ಲಿ ಸಿಗುವ ಮರದ ಹಣ್ಣುಗಳನ್ನು ಯದ್ವಾ ತದ್ವಾ ನಿನ್ನ ದೇಶದಲ್ಲಿ ಕೊಂಡೊಯ್ಯೋದಿಲ್ಲ ತಾನೇ. ಒಂದು ಮರ ಇರುತ್ತೆ ಕಾಡಿನಲ್ಲಿ, ಅದು ಕಾಡಿನ ಪ್ರಾಂತ್ಯ ಭಾಗದಲ್ಲಿ ಒಂದು ಮರ ಇರುತ್ತೆ, ಅಥವಾ ಖರಾಬು ಅಂತ ಹೇಳ್ತಾರೆ. ಈ ಸರ್ಕಾರಿ ಪರಿಭಾಷೆಯಲ್ಲಿ ಖರಾಬು ಭೂಮಿ ಅಂತ ಸರ್ವೆ ನಂಬರ್ಸ್ ಇರುತ್ತೆ. ಮಧ್ಯದಲ್ಲಿ ಯಾವುದೋ ಯಾರಿಗೂ ಸೇರದ್ದು ಅಂತ, ಖರಾಬು ಭೂಮಿ ಅಂದರೆ ಯಾರಿಗೂ ಸೇರದೇ ಇರೋದು. ಅಲ್ಲಿ ಒಂದು ಮರ ಬಿಟ್ಟಿರುತ್ತೆ. ಆ ಹಣ್ಣುಗಳನ್ನು ಕಿತ್ಕೊಂಡು ಹೋಗಲ್ಲ ತಾನೇ. ಯಾಕೆ? ಆ ಹಣ್ಣು ಇರೋದು ಯಾಕೆ? ಋಷಿಗಳಿಗೆ. ಕೇವಲ ಜ್ಞಾನಪರಾಯಣನಾಗಿರಬೇಕು ಎಂದೆನಿಸಿಕೊಳ್ಳುವ ಮುನಿಗೆ, ಅವನಿಗೆ ಮಾತ್ರ ಅದರಲ್ಲಿ ಹಕ್ಕು, ಇನ್ಯಾರಿಗೂ ಹಕ್ಕಿಲ್ಲ. ಅಂದರೆ ಪ್ರಜೆಗಳು ಪ್ರಜ್ಞಾಪೂರ್ವಕವಾಗಿ ಅಂತಹವನೊಬ್ಬನಿಗೆ ಅವಕಾಶ ಕೊಡೋದಿದೆಯಲ್ಲ, ಅದು ಅವರ ಗ್ರೇಟ್ನೆಸ್, ಪ್ರಜೆಗಳದ್ದು ಗ್ರೇಟ್ನೆಸ್. ನಾವು ಅದನ್ನು ಮುಟ್ಟೋದಿಲ್ಲ. ಯಾರು ಕೇವಲ ಜ್ಞಾನಕ್ಕಾಗಿ ಜೀವನವನ್ನು ಮೀಸಲಿಟ್ಟಿರ್ತಾನೆ, ಅವನಿಗೆ ಸಲ್ಲಬೇಕಾದ ಹಣ್ಣು ಮೊದಲಾದವುಗಳು ಅಂತ ಅವನು ಅಂದ್ಕೊಂಡಿರ್ತಾನೆ. ಅದರಿಂದ ಬ್ರಾಹ್ಮಣಾನಾಂ ಮೂಲಫಲಂ ಧರ್ಮಮಾಹುರ್ಮನೀಷಿಣಃ. ಬ್ರಾಹ್ಮಣರ ಧರ್ಮ ಏನು? ಮೂಲಫಲ. ಇವತ್ತಿನ ಪರಿಭಾಷೆಯಲ್ಲಿ ಗೆಡ್ಡೆ ಗೆಣಸುಗಳು, ಗೆಣಸು ಗೆಡ್ಡೆಯೇ, ಅದು ಬೇರೆ. ಆದರೂ ಹೇಳ್ತಾರೆ
ನಾವು ಆ ಭಾಷೆಯಲ್ಲಿ ಸೂಕ್ಷ್ಮತೆಯನ್ನು ಕಳ್ಕೊಂಡು ಬಹಳ ದಿವಸ ಆಗಿದೆ. ನಾವು ಏನು ಮಾತಾಡ್ತಾ ಇರ್ತೇವೆ ನಮಗೇ ಗೊತ್ತಿಲ್ಲ, ಇನ್ನು ಉಳಿದವ್ರಿಗೆ ಅರ್ಥ ಆಗ್ತದ? ಮೂಲ ಫಲ ಭೂಮಿಯ ಅಡಿಯಲ್ಲಿ ಸಿಗುವ, ಭೂಮಿಯ ಮೇಲ್ಗಡೆ ಸಿಗುವ ಅಥವಾ ಮರದಲ್ಲಿ ಸಿಗುವ ಎಲ್ಲ ಫಲಗಳು ಅದು ಕಾಡಿನ ಭಾಗದಲ್ಲಿ ಇರಲಿ, ಸರ್ಕಾರಿ ಜಾಗ ಅಂದರೆ ಯಾರಿಗೂ ಸೇರದ ಜಾಗದಲ್ಲಿ ಇರಲಿ, ಅದನ್ನು ನಾವು ಮುಟ್ಟಬಾರದು ಅಂತನ್ನುವ ಪ್ರಜ್ಞೆ, ಸೂಕ್ಷ್ಮ ಪ್ರಜ್ಞೆ ಪ್ರಜೆಗಳಿಗಿದೆ ತಾನೆ. ಇದು ಯಾವ ಕಾನೂನಿನಲ್ಲೂ ಬರಿಬೇಕಾಗಿಲ್ಲ, ಸಹಜವಾಗಿ ಆ ಪ್ರಜ್ಞೆ ಇರಬೇಕು. ಬ್ರಾಹ್ಮಣೇಭ್ಯೋತಿರಿಕ್ತಂ ಯತ್ ಭುಂಜೀರನ್ನಿತರೇ ಜನಾ ನ ಬ್ರಾಹ್ಮಣೋಪರೋಧೇನ ಚರೇದನ್ಯ ಕಥಂಚನ. ನೋಡಿ, ಯಾರು ಜ್ಞಾನದಿಂದ ಬದುಕ್ತಾರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಆಹಾರ ಸುಲಭವಾಗಿ ಹುಟ್ಟುವಂತೆ ಒಂದು ದೇಶದ ವ್ಯವಸ್ಥೆ ಇರಬೇಕು. ನಾನು ನನ್ನ ಬಾಳನ್ನು ಅರಿವಿಗಾಗಿ ಮೀಸಲಿಟ್ಟಿದ್ದೇನೆ, 330 ಕಾಲ ಓದ್ತೇನೆ ಅನ್ನುವವರಿಗೆ ಯಾವ ಸಮಾಜ ವ್ಯವಸ್ಥೆ ಮಾಡಿಕೊಡುತ್ತೆ ಆ ಸಮಾಜ ಮುಂದುವರಿದ ಸಮಾಜ. ಅದು ಅಡ್ವಾನ್ಸ್ಡ್ ಸೊಸೈಟಿ. ಯಾವ ದೇಶ, ಯಾವ ಜನ, ಯಾರ ಬಲವಂತವೂ ಇಲ್ಲದೆ ತನ್ನ ಪಾಡಿಗೆ ನಾನು ಜ್ಞಾನದಲ್ಲಿ ತೊಡಗುತ್ತೇನೆ, ನಿರಂತರವಾಗಿ ಅಧ್ಯಯನ ಮಾಡ್ತೇನೆ ಅಂತ ಯಾರಿಗಿರುತ್ತೆ ಅವನು ತನ್ನ ಹೊಟ್ಟೆ ಬಟ್ಟೆಗಳಿಗೆ ತೊಂದರೆ ಆಗದೆ ಹೋದರೆ ಆಯಿತು. ಆ ತರಹ ವ್ಯವಸ್ಥೆ ಇದೆಯಾ? ಅದು ಅಡ್ವಾನ್ಸ್ಡ್ ಕಮ್ಯುನಿಟಿ. ಪ್ರಾಚೀನರಲ್ಲಂತೂ ಇದ್ದದ್ದು ಹಾಗಪ್ಪ. ಇವತ್ತು ನಮ್ಮ ಕಮ್ಯುನಿಟಿಯನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸೋದು ಹೇಗೆ? ನಮ್ಮ ಕಮ್ಯುನಿಟಿಗೆ ಹೆಚ್ಚಿನ ರೀತಿಯಲ್ಲಿ ಗ್ರ್ಯಾಂಟ್ ತಗೊಂಡು ಬರೋದು ಹೇಗೆ? ನಮ್ಮ ಕಮ್ಯುನಿಟಿಗೆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ತರೋದು ಹೇಗೆ? ಇದು ನಮ್ಮ ಚಿಂತನೆ. ಭೀಷ್ಮಾಚಾರ್ಯರು ಹೇಳಿದ ಚಿಂತನೆ ಡಿಫ್ರೆಂಟ್. ಅದು ಯಾವ ಕಮ್ಯುನಿಟಿಯಲ್ಲಿ ಅರಿವನ್ನು ಬೆಳೆಸಲಿಕ್ಕಾಗಿ ತಪಸ್ಸು ಮಾಡುವವನಿಗೆ ಆರಾಮವಾಗಿ ವಸ್ತು ದೊರಕುವಂತೆ ಮಾಡ್ತಾರೆ, ಆ ಕಮ್ಯುನಿಟಿ ಉನ್ನತವಾದ ಕಮ್ಯುನಿಟಿ. ಅಡ್ವಾನ್ಸ್ಡ್ ಕಮ್ಯುನಿಟಿ ಅಂದರೆ ಅದು ಮುಂದುಳಿದವರು. ವಿನಃ ನಮ್ಮವರೆಲ್ಲರೂ ಕೂಡ ಹಣ ಸಂಪಾದನೆ ಮಾಡಿದ್ದಾರೆ, ನಮಗೆ ಮೀಸಲಾತಿ ಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಕಾರುಗಳಲ್ಲಿ ಬರೋದಲ್ಲ, SUVಗಳಲ್ಲಿ ಬರೋದಲ್ಲ. ಇದು ನಿಜವಾಗಿ ಇರುವಂತಹದ್ದು. ವಿಪ್ರಶ್ಚೇತ್ಯಾಗಮಾತಿಷ್ಠೇತ್ ಆಖ್ಯಾಯ ವೃತ್ತಿಕರ್ಷಿತಃ ಪರಿಕಲ್ಪಿತ ವೃತ್ತಿ ಸ್ಯಾತ್ ಸದಾರಶ್ಚ ನರಾಧಿಪ. ಯಾರೋ ಒಬ್ಬ ಸಮಾಜಕ್ಕಾಗಿ ತ್ಯಾಗ ಮಾಡಲೇಬೇಕು, ತನ್ನ ಭೋಗಗಳನ್ನು ಮಿತಿಗೊಳಿಸಿಕೊಳ್ಳಬೇಕು. ನಾನು ಇಷ್ಟನ್ನು ಭೋಗಿಸುತ್ತೇನೆ, ಇದಕ್ಕಿಂತ ಜಾಸ್ತಿ ಭೋಗಿಸೋದಿಲ್ಲ ಅಂತ 10 ಜನರಿದ್ದರೆ ಒಬ್ಬ ಆ ತ್ಯಾಗಕ್ಕೆ ಮುಂದುವರಿಬೇಕು. ಅವನನ್ನೇ ವಿಪ್ರ ಅಥವಾ ಬ್ರಾಹ್ಮಣ ಅಂತ ಕರೀತಾರೆ. ಎಲ್ಲರೂ ಹಣದ ಹಿಂದೆ ಬಿದ್ದರೆ ಜ್ಞಾನ ಎಲ್ಲಿಂದ ಬರಬೇಕು? ಇವಾಗ ಜೇನುನೊಣ ಇಲ್ಲದೆ ಹೋದರೆ ಗತಿ ಏನು? ಯೋಚನೆ ಮಾಡಿ. ಜೇನುನೊಣ ಯಾಕೆ ಬೇಕು? ನಾವೇ ಹೋಗಿ ಹೂವುಗಳಿಂದ ಬನಿಯನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಜೇನು ಮಾಡಲಿಕ್ಕಾಗ್ತದ? ಅದರ ಬದಲು ದುಂಬಿ ಹೋಗಿ ಇಷ್ಟಿಷ್ಟೇ ತಗೊಂಬರತ್ತದು, ತಗೊಂಬಂದು ಗೂಡು ಕಟ್ಟತ್ತೆ. ಆಮೇಲೆ ಆ ಇಡೀ ಗೂಡನ್ನು ಒಬ್ಬ ಹೊಡ್ಕೊಂಡು ಹೋಗ್ತಾನೆ, ಅದು ಬೇರೆ. ಅದು ಆದರೆ ನಾಳೆ ದುಂಬಿ ಇಲ್ಲದೆ ಹೋದರೆ ನಾನು ತರೋದಿಷ್ಟು, ಅದು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಅಥವಾ ತಿಂಗಳಾನುಗಟ್ಟಲೆ ಕಷ್ಟಪಟ್ಟು ಇವ್ರು ಬಂದು ಹೊಡ್ಕೊಂಡು ಹೋಗ್ತಾರೆ, ನಾನು ಇನ್ಮೇಲೆ ತ್ಯಾಗ ಮಾಡೋಲ್ಲ ಅಂತ ಜೇನು ಹುಳದ ತಲೆಗೆ ಬಂದರೆ ನಾಳೆ ನಮಗೆ ಜೇನು ತಿನ್ಲಿಕ್ಕಾಗ್ತದ?
ಬ್ರಾಹ್ಮಣನೋರ್ವ ಹಾಗೆ ಒಬ್ಬ ತ್ಯಾಗ ಮಾಡಲೇಬೇಕು, ಅನಿವಾರ್ಯ. ಎಲ್ಲರೂ ಸಮಾಜ ಮುಖ್ಯ ಅಲ್ಲ, ನಮ್ಮ ಮನೆ ಅಂತ ಕೂತ್ಕೊಂಡ್ರೆ ಅಧ್ಯಯನ ಮಾಡಿ ದೇಶವನ್ನು ಕಟ್ಟುವವ ಯಾರು? ಎಲ್ಲರೂ ನನ್ನ ಮನೆ, ನನ್ನ ಗಡಿ ಬಿಟ್ಟು ಹೋಗಲ್ಲ ಅಂತಂದರೆ ಗಡಿ ಕಾಯುವ ಯೋಧರು ಯಾರು? ನಷ್ಟ ಆಗತ್ತೆ ಅಂತ ಯಾರು ವ್ಯಾಪಾರ ಮಾಡದೆ ಹೋದರೆ ಗತಿ ಏನು? ಅದರಿಂದ ವಿಪ್ರಶ್ಚೇತ್ ತ್ಯಾಗಮಾತಿಷ್ಠೇತ್ ಆಖ್ಯಾಯ ವೃತ್ತಿಕರ್ಜಿತಃ ಪರಿಕಲ್ಪಿತ ವೃತ್ತಿ ಸ್ಯಾತ್ ಸದಾರಶ್ಚ ನರಾಧಿಪ. ಅವನು ಮದುವೆ ಆಗಬಾರ್ದಾ? ಬ್ರಾಹ್ಮಣ ಮದುವೆ ಆದರೆ ಅವನಿಗೊಂದು ವೃತ್ತಿ ಬೇಕು. ಆ ವೃತ್ತಿ ಅವನೇನು ಜಾಸ್ತಿ ಕೇಳ್ತಾ ಇಲ್ಲ. ಉಂಡು ಉಟ್ಟು ಇರಲಿಕ್ಕೆಷ್ಟೋ ಅಷ್ಟೇ. ಸದಾರಶ್ಚ ಅವನ ಹೆಂಡತಿಯು ಜೊತೆಗಿದ್ದರೆ ಇಬ್ಬರು ಹೊಟ್ಟೆಗೂ ಊಟ ಬೀಳಬೇಕು, ಅಷ್ಟೇ ಇರೋದು. ಅದನ್ನು ಮಾಡಬಹುದು. ಅಂದರೆ ಆಗಿನ ಕಾಲದಲ್ಲಿ ಒಂದು ಗೋವು ಕೊಟ್ಟಿದ್ರೆ ಆಗಿರೋದು. ಸಚೇನ್ನೋ ಪರಿವರ್ತೇತ ವಾಚ್ಯೋ ಬ್ರಾಹ್ಮಣ ಸಂಸದಿ ತಸ್ಮಿನ್ನಿದಾನೀಂ ಮರ್ಯಾದಾಂ ಅಯಂ ಲೋಕ ಕರಿಷ್ಯತಿ. ಅವನೇನು ಮಾಡಬೇಕು? ಬ್ರಾಹ್ಮಣನಾದವ ಈ ಜಗತ್ತಿನ ತತ್ವವನ್ನು ಸ್ಫುಟವಾಗಿ ಅರ್ಥ ಮಾಡಿಕೊಂಡು, ಈ ಡಿಸೈನನ್ನು ಅರ್ಥ ಮಾಡಿಕೊಂಡು, ಅವನು ಅರ್ಥ ಮಾಡಿಕೊಂಡು ಜನರಿಗೆ ಹೇಳಬೇಕು. ಅದೇ ಅವನ ಕೆಲಸ. ತನ್ಮೂಲಕ ಜಗದೀಶನೊಡನೆ ಒಯ್ಯಬೇಕು, ಅದೇ ಅವನ ಕೆಲಸ. ದೇವರು, ಜಗತ್ತು, ಜೀವ, ಈ ಮೂರರ ತ್ರಿಪುಟಿಯ ಸಂಬಂಧವನ್ನು ಅವನು ನಿರೂಪಣೆ ಮಾಡಬೇಕು. ದೇವರಲ್ಲಿ ಭಕ್ತಿ ಮೂಡಿಸುವ ಹಾಗೆ, ಅಂದರೆ ಯಥಾರ್ಥವಾದದ್ದೇ, ಯಥಾರ್ಥವಾದ ಅರಿವನ್ನು ಕೊಡಬೇಕು. ಅದು ಭಕ್ತಿಯಾಗಿ ಪರಿವರ್ತನೆ ಆಗತ್ತೆ. ಜ್ಞಾನವೇ ಭಕ್ತಿಯಾಗಿ ಪರಿವರ್ತನೆ ಆಗೋದಲ್ವಾ? ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತಃ ಅಧಿಕ ಸ್ನೇಹ. ಅದರಿಂದಾಗಿ ಜ್ಞಾನದ ಮುಂದುವರಿಕೆಯೇ ಭಕ್ತಿ. ಕೇವಲ ಭಕ್ತಿ ಅಂದರೆ ಓ ಅಂತ ಅನ್ನೋದಲ್ಲ. ಅದು ಆ ತರಹ ಆಚಾರ್ಯರು ಹೇಳಲಿಲ್ಲ. ಮಧ್ವಾಚಾರ್ಯರು ಆ ರೀತಿ ಹೇಳಲಿಲ್ಲ. ಅವರು ನೋಡಿ, ಇವತ್ತು ಲಕ್ಷಾಂತರ ಜನ ಭಕ್ತರಿದ್ದಾರೆ ಅಂತ ತೋರಿಸಿದ್ರೆ ನಗ್ತಾರೆ ಆಚಾರ್ಯರು. ಯಾಕೆ ಅಂದರೆ ಮಾಹಾತ್ಮ್ಯ ಜ್ಞಾನ ಪೂರ್ವಕ ಅಲ್ಲ ಭಕ್ತಿ, ಅಸ್ನೇಹ ಅಲ್ಲ, ಅದು ಸ್ವಾರ್ಥ, ಎಕ್ಸ್ಚೇಂಜ್ ಆಫರ್, ಬಾರ್ಟರ್ ಸಿಸ್ಟಮ್ನಲ್ಲಿ ಒಳಪಡುವಂಥದ್ದು. ಆದ್ದರಿಂದ ಬ್ರಾಹ್ಮಣನಾದವ ಜಗತ್ತಿನ ಮಿತಿಯನ್ನು, ಜೀವರ ಮಿತಿಯನ್ನು, ದೇವರ ಶಕ್ತಿಯನ್ನು ಹೇಳಬೇಕು. ಅದಕ್ಕಾಗಿ ಅವನ ಅಧ್ಯಯನದಲ್ಲಿ ತೊಡಗಬೇಕು. ಅಷ್ಟೊಂದು ಕಷ್ಟನಾ ಅಂತ ಕೇಳ್ತೀರಾ ನೀವು. ಆದರೆ ಅಧ್ಯಯನಕ್ಕೆ ಅಂತ ಒಬ್ಬ ವ್ಯಕ್ತಿ ಜೀವನವನ್ನು ಮೀಸಲಿಡಬೇಕು ಅನ್ನೋದು ಸತ್ಯ ಅಷ್ಟೆ. ಏನು ಅಷ್ಟೊಂದು ಕಷ್ಟನಾ? ಹೌದು. ಏನು ಅಬ್ರಾಮಿಕ್ ರಿಲಿಜನ್ಗಳ ಥರ ಒಂದೊಂದು ಗ್ರಂಥ ಇರೋದು ನಮಗೆ. ಅದರಿಂದಾಗಿ ಒಬ್ಬ ಬ್ರಾಹ್ಮಣ ತ್ಯಾಗ ಮಾಡಬೇಕು. ಈ ಲೋಕದ ಖ್ಯಾತಿ, ಕೀರ್ತಿ ಅಥವಾ ಸಂಪತ್ತಿ ಇವುಗಳನ್ನು ನಾನು ಎಲ್ಲರ ತರಹ ಗಳಿಸಬೇಕು ಅನ್ನುವ ಬಯಕೆಯನ್ನು ತೊರೆದು, ಯಾರೂ ರೆಕಗ್ನೈಸ್ ಮಾಡೋಲ್ಲ ಅವನನ್ನು. ಸಮಾಜವೇ ಒಂದು ರೀತಿ ಚಿಂತನೆ ಮಾಡ್ತಾ ಇರುತ್ತೆ. ಇವನು ವಾಸ್ತವ ಏನು ಅಂತ ಸತ್ಯವನ್ನು ಹುಡ್ಕೊಂಡು ಹೊರಟಿರ್ತಾನೆ. ಅವನನ್ನು ಜಗತ್ತು ಮೊದಲು ಗುರುತಿಸೋದೇ ಇಲ್ಲ. ಆ ತರಹದ ಸಂಗತಿಗಳನ್ನೆಲ್ಲ ಲೆಕ್ಕಿಸದೆ ಅಧ್ಯಯನಕ್ಕಾಗಿ ಜೀವನದ ಬಹುಪಾಲು ವೇಳೆಯನ್ನು ಮೀಸಲಿಡಬೇಕು. ಹೀಗೆ ಮಾಡ್ತಾ ಇದ್ದರೆ
ಕೆಲಸ ಮಾಡಲಿಕ್ಕಾಗತ್ತಾ ಅವನಿಗೆ? ಕೆಲಸ ಮಾಡಲಿಕ್ಕೆ ಅದಕ್ಕಾಗಿ ಅವನೇನು ಮಾಡ್ತಾನೆ, ಮರದ ಬಳಿಗೆ ಹೋಗಬೇಕು. ಆ ಮರದ ಹಣ್ಣನ್ನು ಅಂತಹವರು ಬಿಟ್ಟು ಬೇರೆಯವರು ತಿನ್ನಬಾರದು. ಆ ಎಚ್ಚರಿಕೆ ಆ ಪ್ರಜೆಗಳಲ್ಲೇ ಇರಬೇಕು ಅಂತಾರೆ. ಅದಕ್ಕೆ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದು, ವನಸ್ಪತೀನ್ ಭಕ್ಷ್ಯಫಲಾನ್ ನಚ್ಛಿಂದಿರು ವಿಷಯೇ ತವ ಬ್ರಾಹ್ಮಣಾನ ಮೂಲಫಲಂ ಧರ್ಮಮಾಹುರ್ ಮನೀಷಿಣಃ. ನೋಡಿ, ಪ್ರತಿಯೊಬ್ಬ ಪ್ರಜೆಯಲ್ಲಿ ಎಂತಹ ಪ್ರಜ್ಞೆ ಇರಬೇಕು. ಸಚೇನ್ನೋ ಪರಿವರ್ತೇತ ವಾಚ್ಯೋ ಬ್ರಾಹ್ಮಣ ಸಂಸದೀ. ಒಂದೊಮ್ಮೆ ಈ ತರಹ ಇರಲಿಲ್ಲ ಒಬ್ಬ ಬ್ರಾಹ್ಮಣ ಅಂದರೆ ಅವನನ್ನು ಸಭೆಯಲ್ಲಿ ಕೋರ್ಟ್ ಮಾರ್ಷಲ್ ಮಾಡಬೇಕು ಅಂತ ಹೇಳ್ತಾರೆ. ಆಗತ್ತಾ? ಏಯ್, ಅಧ್ಯಯನ ಮಾಡ್ತಾ ಇದೆಯೇನೋ ನೀನು? ಯಾಕೆ ಮಾಡ್ತಾ ಇಲ್ಲ? ಬ್ರಾಹ್ಮಣನಿಗೆ ತಕ್ಕ ರೀತಿಯಲ್ಲಿ ಯಾಕೆ ನಡೀತಾ ಇಲ್ಲ ಅಂತ ಒಬ್ಬ ಬ್ರಾಹ್ಮಣನನ್ನು ಕೋರ್ಟ್ ಮಾರ್ಷಲ್ ಮಾಡಬೇಕಂತೆ. ಸಚೇನ್ನೋಪರಿ ವರ್ತೇತ ವಾಚ್ಯೋ ಬ್ರಾಹ್ಮಣ ಸಂಸದಿ. ಅಧ್ಯಯನ ಮಾಡು, ಜ್ಞಾನದಲ್ಲಿ ತೊಡಗು ಅಂತ ಹಾಗೆ ತೊಡಗದವನನ್ನ, ವೃತ್ತಿಯಲ್ಲಿ ತೊಡಗಿದವನನ್ನ ಬೈಬೇಕು ಅಂತಾರೆ. ಅಸಂಶಯಂ ನಿವರ್ತೇತ ನ ಚೇತ್ಯಕ್ಷತ್ಯತಃ ಪರಂ ಪುರಾ ಪರೋಕ್ಷಂ ವಕ್ತವ್ಯಂ ಏತತ್ ಕೌಂತೇಯ ಶಾಸನಂ. ಹೀಗೆ ಬ್ರಾಹ್ಮಣನೊಬ್ಬ ಎತ್ತರಕ್ಕೆ ಏರಲಿಕ್ಕೆ ಬೇಕಾದ ಪರಿಸ್ಥಿತಿಯನ್ನು ಸಮಾಜವೇ ನಿರ್ಮಾಣ ಮಾಡಿರಬೇಕು. ಕಾಡಿನಲ್ಲಿ ಅಥವಾ ನಾಡಿನ ಅಂಚಿನಲ್ಲಿ ಇರುವ ಮರಗಳಿಂದ ಹಣ್ಣು ಕೀಳಬಾರದು. ಯಾಕೆಂದರೆ ಬ್ರಾಹ್ಮಣನಿಗೆ ಬೇಕದು. ಬ್ರಾಹ್ಮಣನಾದವ ಸಾಧ್ಯವಾದಷ್ಟು ಜ್ಞಾನದಲ್ಲಿ ತೊಡಗಿರಬೇಕು. ತೊಡಗದೆ ಅವನೇನಾದರೂ ಬೇರೆ ವೃತ್ತಿಯನ್ನು ಅನುಸರಿಸಿದರೆ ಬ್ರಾಹ್ಮಣರ ಸಂಸತ್ತಿನಲ್ಲಿ ಕೋರ್ಟ್ ಮಾರ್ಷಲ್ ಮಾಡಬೇಕು. ಹೇಳಿಯೂ ತಿಳ್ಕೊಳ್ಳದೆ ಹೋದರೆ ಅವನು ಬ್ರಹ್ಮಬಂಧು ಅಂತ ಡಿಕ್ಲೇರ್ ಮಾಡಬೇಕು. ಯಾರು ಜ್ಞಾನ ಮಾರ್ಗದಲ್ಲಿ ಇರೋದಿಲ್ಲ, ಯಾರು ವಿದ್ಯೆಯಲ್ಲಿ ಪರಿನಿಷ್ಠಿತನಾಗಿ ಇರೋದಿಲ್ಲ, ಅವನನ್ನು ದೂರ ಇಡಬೇಕು. ಆಹುರೇವಂ ಜನ ಬ್ರಹ್ಮನ್ ನ ತೈತತ್ ಶ್ರದ್ಧಾಮ್ಯಹಂ ನಿಮಂತ್ರಶ್ಚ ಭವೇದ್ಭೋಗೈ ಅವೃತ್ಯ ಭೇದಮಾಚರೇತ್. ಹೇಗೆ ಹೇಳಬೇಕು? ನೋಡು, ನಿನ್ನ ಮೇಲೆ ಹೀಗೆ ಆರೋಪ ಬಂದಿದೆ, ಇದು ಸುಳ್ಳಾಗಿರಲಿ ಅಂತ ನಾನು ಬಯಸ್ತೇನೆ. ಜನಾಹ ಏವಂ ಆಹು ಬ್ರಹ್ಮನ್ ನ ಶ್ರದ್ಧಾಮ್ಯಹಂ. ಇದನ್ನು ನಾನು ಒಪ್ಪೋದಿಲ್ಲ. ಆದರೆ ನೀನು ಹೀಗಿಲ್ಲ ಅನ್ನೋದು ನನಗೆ ಖಾತ್ರಿ ಆಗಬೇಕು ಅಂತ ಹೇಳಬೇಕು. ಈ ರೀತಿ ಅವೃತ್ಯ ಭೇದಮಾಚರೇತ್. ದೊರೆಯಾದವನು, ವೈಶ್ಯರಾದವರು, ಬ್ರಾಹ್ಮಣರಾದವರು ಎಲ್ಲರೂ ಅವರವ್ರ ಧರ್ಮ ಉಳಿಸ್ಕೊಳ್ಳಲಿಕ್ಕೆ ಈ ರೀತಿ ಜನರನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ ಇರಬೇಕು ಅಂತಾರೆ. ಸಮಾಜ ಹೆಂಗೆ ಸರಿ ಇರುತ್ತೆ ಅಂದರೆ ಪೊಲೀಸರನ್ನ ಇಟ್ಬಿಟ್ರೆ ಸರಿಯಾಗಲ್ಲ. ಮಾರಲ್ ಪೊಲೀಸಿಂಗ್ ಪ್ರತಿಯೊಬ್ಬರಲ್ಲೂ ಇರಬೇಕು. ಮಾರಲ್ ಪೊಲೀಸಿಂಗ್ ಮಾಡಬಾರ್ದು ಅಂದರೆ ಏನು, ನೀವು ಉಲ್ಟಾ ಇದ್ದೀರಾ? ಮಾರಲ್ಗೆ ವಿರುದ್ಧವಾಗಿ ಇದ್ದೀರಾ ನೀವು? ಅದರಿಂದಾಗಿ ಮಾರಲ್ ಪೊಲೀಸಿಂಗ್ ಇರಬೇಕು. ಆದರೆ ಹಾಗಂತ ಹೇಳಿ ದೇವರ ಇಬ್ಬರನ್ನ ಒದ್ದಾಡಿಸೋದು ಅದೆಲ್ಲ ಮಾಡಬಾರದು. ಅದು ಮಾಡಬಾರದು. ಪರಿಸ್ಥಿತಿ ನೋಡಬೇಕದು. ಬ್ರಾಹ್ಮಣರು ವೃತ್ತಿಯನ್ನು ಬಿಡದಂತೆ ಬ್ರಾಹ್ಮಣರು ನೋಡ್ಕೊಳ್ಬೇಕು. ರಾಜನಾದವ ಬ್ರಾಹ್ಮಣನಿಗೆ ಜ್ಞಾನದಲ್ಲಿ ಇರುವಂತೆ ಎಚ್ಚರ ಕೊಡಬೇಕು. ಹಾಗೆ ಸಮಾಜ ಜಾಗೃತವಾಗಿ ಇರಬೇಕು. ಇದೇ ನಿಜವಾದ ಪ್ರಜಾಪ್ರಭುತ್ವ. ಯಾರು ಅವ್ರವ್ರಿಗೆ ಇಷ್ಟ ಬಂದಾಗ ಇದ್ಕೊಳ್ಳಿ ಅನ್ನೋದು ಪ್ರಜಾಪ್ರಭುತ್ವ ಅಲ್ಲ, ಅದು ಅರಾಜಕತೆ.
ಕೃಷಿಗೋ ರಕ್ಷವಾಣಿಜ್ಯಂ ಭೂತಾನಾಮಿಹ ಜೀವನಂ ಊರ್ಧ್ವಂ ಚೈತತ್ರಯೀ ವಿದ್ಯಾ ಸಾ ಭೂತಾನ್ ಭಾವಯತ್ಯುತ. ಕೃಷಿ ಹೊಲ ಉಳುವುದು, ಗೋರಕ್ಷ್ಯ ಹಸುಗಳನ್ನು ಕಾಯುವುದು, ವಾಣಿಜ್ಯ ವ್ಯಾಪಾರ ಅಂದರೆ ಕೊಡುಕೊಳ್ಳುವಿಕೆ, ಮಾರಾಟ. ಇದು ಭೂತಾನಾಮಿಹ ಜೀವನಂ, ಜೀವರು ಬದುಕುವ ರೀತಿ ಇದು. ಊರ್ಧ್ವಂ ಚೈತತ್ರಯೀ ವಿದ್ಯಾ, ಇದಕ್ಕೆ ಆಚೆ ಇರುವಂಥದ್ದು ವೇದವಿದ್ಯೆ. ಸಾ ಭೂತಾನ್ ಭಾವಯತ್ಯುತ, ಇದರಲ್ಲಿ ತೊಡಗುವವರಿಗೆ ಮಾರ್ಗದರ್ಶಕವಾಗಿರುವಂಥದ್ದು ತ್ರಯೀ ವಿದ್ಯಾ. ಅಸ್ಯಾಂ ಪ್ರಯತಮಾನಾಯಾಂ ಯಸ್ಯುಸ್ತತ್ಪರಿಪಂಥಿನಃ ದಸ್ಯವಸ್ತದ್ವಧಾಯೈವ ಬ್ರಹ್ಮ ಕ್ಷತ್ರಮಥಾಬ್ರವೀತ್. ಈ ಕೃಷಿ, ಗೋರಕ್ಷ್ಯ, ವಾಣಿಜ್ಯ ಮತ್ತು ತ್ರಯಿ ಇದರಲ್ಲಿ ತೊಡಗಿದವರಿಗೆ ಶತ್ರುಗಳು ಹುಟ್ಟುಕೊಳ್ತಾರೆ. ಹೇಗೆ? ನೀವು ಚೆನ್ನಾಗಿ ಉತ್ತಿದ್ದರೆ ಬೆಳಗ್ಗೆ ಬೆಂಕಿ ಹಚ್ಚುತ್ತಾರೆ, ಇಲ್ಲವೇ ಕಟಾವಿಗೆ ಬಂದದ್ದನ್ನು ರಾತ್ರೋರಾತ್ರಿ ಕಟಾವು ಮಾಡ್ಕೊಂಡು ಹೊರಟೋಗ್ತಾರೆ. ಗೋರಕ್ಷಣೆ ಮಾಡ್ತಾ ಇದ್ದರೆ ಗೋವುಗಳನ್ನು ಕದ್ಕೊಂಡು ಹೊರಟೋಗ್ತಾರೆ. ವಾಣಿಜ್ಯ ಮಾಡ್ತಾ ಇದ್ದರೆ ದುಡ್ಡನ್ನು ಕದ್ಕೊಂಡು ಹೋಗ್ತಾರೆ. ವೇದವನ್ನು ಓದ್ತಾ ಇರುವವನನ್ನು ಬಲಾತ್ಕಾರವಾಗಿ ಬೇರೆದರಲ್ಲಿ ತೊಡಗಿಸ್ತಾರೆ. ಈ ತರಹದವರನ್ನು ಕಳ್ಳರು ಅಂತ ಕರೀತಾರೆ. ಈ ಕಳ್ಳರನ್ನು ರಕ್ಷಣೆ ಮಾಡಲಿಕ್ಕೆ ಇರುವುದೇ ದಂಡಶಾಸ್ತ್ರ. ಹೀಗಾಗಿ ಮೂಲಭೂತವಾಗಿ ಮೂರೇ ವಿದ್ಯೆ ಇರೋದು ಅಂತ ಚಾಣಕ್ಯ ಹೇಳ್ತಾನೆ. ವಾರ್ತಾ, ತ್ರಯೀ, ದಂಡನೀತಿ ಅಂತ. ತ್ರಯೀ ಅಂದರೆ ವೇದ, ವೇದಾಂತ ಎಲ್ಲವೂ ಬಂತು. ದಂಡನೀತಿ ಅಂದರೆ ಅಪರಾಧಕ್ಕೆ ಶಿಕ್ಷೆ ಕೊಡೋದು ಹೇಗೆ ಅಂತ. ವೃತ್ತಿ, ವೃತ್ತಿ ಹೇಳಿದ್ರೆ ವಾರ್ತಾ, ವೃತ್ತಿಗೆ ಸಂಬಂಧಪಟ್ಟದ್ದು ವಾರ್ತಾ. ವಾರ್ತಾ ಅಂದ್ರೇನು? ಆಕ್ಯುಪೇಷನ್ಸ್, ಕಸುಬುಗಳು. ಅದರಲ್ಲಿ ಕೃಷಿ, ಗೋರಕ್ಷ್ಯ, ವಾಣಿಜ್ಯ. ಆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕಮ್ಮಾರ ಇರ್ತಾನೆ, ಚಮ್ಮಾರ ಇರ್ತಾನೆ, ಬಡಗಿ ಇರ್ತಾನೆ, ಎಲ್ಲ ಇರ್ತಾರೆ. ಇದು ಎಲ್ಲವೂ ಇಷ್ಟರಲ್ಲೇ, ಈ ಮೂರರಲ್ಲೇ ಬರೋದು ಅಂತ. ಮೂಲಭೂತವಾಗಿ ಮನುಷ್ಯ ಜೀವನ ಮಾಡಬೇಕಾಗಿರೋದು ತ್ರಯೀ. ತ್ರಯೀಯ ಮಾರ್ಗದರ್ಶನ ಪಡೆದು ವಾರ್ತೆಯಲ್ಲಿ ತೊಡಗಿರಬೇಕು. ಈ ತ್ರಯೀ ಮತ್ತು ವಾರ್ತಾಗೆ ತೊಂದರೆ ಬಂದಾಗ ರಕ್ಷಣೆ ಮಾಡಬೇಕಾದದ್ದು ದಂಡನೀತಿಯಿಂದ. ಹೀಗೆ ಮೂರು ವಿದ್ಯೆಗಳು. ಇದನ್ನು ನೆಲೆಗೊಳಿಸಿ, ಮೂರು ವಿದ್ಯೆಗಳನ್ನು ನೆಲೆಗೊಳಿಸಿ ಬ್ರಹ್ಮದೇವರು ಹೇಳಿದ್ರಂತೆ ಕ್ಷತ್ರಿಯನಿಗೆ, ಶತ್ರುಂಜಹಿ ಪ್ರಜಾರಕ್ಷ ಯಜಸ್ವ ಕ್ರತುಭಿರ್ನೃಪ ಯುದ್ಧಸ್ವ ಸಮರೇ ಧೀರೋ ಭೂತ್ವ ಕೌರವನಂದನ. ಶತ್ರುಗಳನ್ನು ಕೊಲ್ಲು, ಪ್ರಜೆಗಳನ್ನು ಪಾಲಿಸು, ಕ್ರತುಗಳಿಂದ ಪೂಜಿಸು ದೇವರನ್ನು, ಸಮರದಲ್ಲಿ ಗೆಲ್ಲು ಅಂತ ಹೇಳಿ ಕ್ಷತ್ರಿಯನಿಗೆ ಹೇಳ್ತಾನಂತೆ. ಸಂರಕ್ಷಂ ರಕ್ಷತೆ ರಾಜ ಯಸ್ಸ ರಾಜನ್ಯ ಸತ್ತಮಃ ಏಕೆ ಚಿತ್ತನ್ನ ರಕ್ಷಂತಿ ತೈರರ್ಥೋ ನಾಸ್ತಿ ಕಶ್ಚನ. ರಕ್ಷಣೆ ಮಾಡಬೇಕಾಗಿರುವವರನ್ನು ರಾಜ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಬೇಕಾಗಿರುವವರನ್ನು ರಕ್ಷಣೆ ಮಾಡದೆ ಹೋದರೆ ಆ ರಾಜ ಯಾಕೆ? ಸದೈವ ರಾಜ್ಞಾಬೋದ್ಧವ್ಯಂ ಸರ್ವಲೋಕಾದ್ಯುಧಿಷ್ಠಿರ ತಸ್ಮಾದ್ದೇತೋರ್ಹಿ ಭುಂಜೀತ ಮನುಷ್ಯಾನೇವ ಮಾನವಃ. ಅದರಿಂದ ಮೊದಲು ಭೋಗ ಅಂದರೆ ಏನು ಅನ್ನುವ ಕಲ್ಪನೆ. ಭೋಗ ಅಂದರೆ ನಮ್ಮ ಒಳಗಡೆ ಇರುವ ಪ್ರತಿಭೆಗೆ ಬೇರೆಯವರು ಮಾಡಿಕೊಡುವ ಅವಕಾಶ, ಅದನ್ನು ಭೋಗ ಅಂತ ಕರೀತಾರೆ. ಈ ಭೋಗ ಭೂಮಿಯ ಮೂಲಕ ಆಗಬೇಕು. ಭೂಮಿಯಲ್ಲಿ ಎಲ್ಲ ಇದೆ, ಅದಕ್ಕೆ ವೀರಭೋಗ್ಯ ವಸುಂಧರ ಅಂದರು.
ಭೋಗ ಅಂದರೆ ಯದ್ವಾ ತದ್ವಾ ಈ 5 ಇಂದ್ರಿಯಗಳಿಗೆ ತುರುಕಿಕೊಳ್ಳೋದು ಅಂತ ಅರ್ಥ ಅಲ್ಲ. ಭೋಗ ಅಂದರೆ ಅನುಭವ, ಉತ್ಕಟವಾದ ಅನುಭವ. ಆ ಅನುಭವ ಅನ್ನೋದು ತನ್ನ ಗುಣಗಳ ಅನುಭವ. ಗುಣಗಳ ಅನುಭವ ಅಂದ್ರೇನು? ಅವನಿಗೇನೋ ಒಂದು ಪ್ರತಿಭೆ ಇರುತ್ತೆ, ಅದರಿಂದ ಅವನ ಬಾಳು ಸರಾಗವಾಗಿ ನಡೆಯುತ್ತೆ. ಅದೇ ಭೋಗ. ಹೀಗಾಗಿ ಭೂಮಿಯಲ್ಲಿ ಎಲ್ಲರಿಗೆ ಬೇಕಾದಂತೆ ಬಾಳು ಇರುತ್ತೆ. ದೇವರು ಯಾಕೆ ಎಲ್ಲವನ್ನ ಕಚ್ಚಾ ಆಗಿ ಮಾಡಿದ್ದಾನೆ, ರಾ ಆಗಿ ಮಾಡಿದ್ದಾನೆ ಅಂದರೆ ಎಲ್ಲರೂ ಅನುಭವಿಸಬೇಕಲ್ವ. ಎಲ್ಲರ ಅನುಭವ, ಅದರ ಮೂಲಕ ಪ್ರತಿಭೆಯ ಮೂಲಕ ಅದು ಅಭಿವ್ಯಕ್ತ ಆಗಬೇಕು, ಅದರ ಮೂಲಕ ಪ್ರತಿಭೆ ಅಭಿವ್ಯಕ್ತ ಆಗಬೇಕು. ಹೀಗೆ ಜಗತ್ತನ್ನು ಕಚ್ಚಾ ಆಗಿ ಮಾಡಿದ್ದಾನೆ. ಆಂತರೇಭ್ಯ ಪರಾನ್ ರಕ್ಷೇತ್ ಪರೇಭ್ಯ ಪುನರಾಂತರಾನ್ ಪರಾನ್ ಪರೇಭ್ಯ ಸ್ವಾನ್ ಸ್ವೇಭ್ಯ ಸರ್ವಾನ್ ರಕ್ಷಸ್ವ ನಿತ್ಯದ. ಇಷ್ಟು ಹೇಳಿ ನೀನು ರಕ್ಷಣೆ ಮಾಡಬೇಕು. ಆ ರಕ್ಷಣೆ ಮಲ್ಟಿಪಲ್ ಡೈಮೆನ್ಷನ್ನಲ್ಲಿ ನೋಡಬೇಕು ಅಂತಾರೆ. ಮಲ್ಟಿ ಡೈಮೆನ್ಷನಲ್ ವ್ಯೂ ಇರಬೇಕು ನನಗೆ ರಕ್ಷಣೆಯ ಬಗ್ಗೆ. ಡಿಫೆನ್ಸ್ ಏನಿದೆ, ಇಟ್ ಶುಡ್ ಬಿ ಮಲ್ಟಿ ಡೈಮೆನ್ಷನಲ್. ಹೇಗೆ? ಆಂತರೇಭ್ಯ ಪರಾನ್ ರಕ್ಷೇತ್, ಒಳಗಿನವರಿಂದ ಹೊರಗಿನವರನ್ನು ರಕ್ಷಣೆ ಮಾಡಬೇಕಂತೆ. ಅಂದರೆ ನಿನ್ನ ದೇಶದ ಪ್ರಜೆಗಳು ಅನ್ಯಾಯವಾಗಿ ಬೇರೆಯವರನ್ನು ಆಕ್ರಮಣ ಮಾಡುವಂತೆ ಮಾಡಬೇಡ. ನನ್ನ ಹತ್ತಿರದವರು, ಫಸ್ಟ್ ಸರ್ಕಲ್ಲಿನವರು ಬೇರೆಯವರಿಗೆ ತೊಂದರೆ ಕೊಡಬಾರದು. ಅದನ್ನು ಹೇಳಿದ್ರು, ಆಂತರೇಭ್ಯ ಪರಾನ್ ರಕ್ಷೇತ್, ಒಳಗಿನವರಿಂದ ಹೊರಗಿನವರನ್ನು ರಕ್ಷಿಸು. ಪರೇಭ್ಯ ಪುನರಾಂತರಾನ್, ಹೊರಗಡೆ ನಿನ್ನ ಜನರನ್ನು ಬಿಟ್ಟು ಒಳಗಿನವರನ್ನು ರಕ್ಷಿಸು. ಹೊರಗಡೆಯವರು ಇರ್ತಾರೆ, ಅವರಿಂದ ನಿನ್ನವರನ್ನು ರಕ್ಷಿಸು. ಯಾಕೆಂದರೆ ಅವರು ದಾಳಿ ಮಾಡ್ತಾ ಇರ್ತಾರೆ. ಪರಾನ್ ಪರೇಭ್ಯ ಸ್ವಾನ್ ಸ್ವೇಭ್ಯ, ಬೇರೆಯವರಿಂದ ಬೇರೆಯವರನ್ನು ರಕ್ಷಿಸು, ನಿನ್ನವರಿಂದ ನಿನ್ನವರನ್ನು ರಕ್ಷಿಸು. ಒಟ್ಟಾರೆ ಸರ್ವಾನ್ ರಕ್ಷಸ್ವ ನಿತ್ಯದ, ಎಲ್ಲರನ್ನೂ ರಕ್ಷಿಸು. ಆತ್ಮಾನಂ ತರ್ವತೋ ರಕ್ಷನ್ ರಾಜನ್ ರಕ್ಷಸ್ವ ಮೇದಿನೀಂ ಆತ್ಮಮೂಲಮಿದಂ ತರವಂ ಆಹುರ್ಹಿ ವಿದುಷೋ ಜನಾಃ. ಆತ್ಮಾನಂ ತರ್ವತೋ ರಕ್ಷನ್, ನಿನ್ನನ್ನು ಎಲ್ಲದರಿಂದ ರಕ್ಷಿಸಿಕೊ. ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ನಾನು ಅಮೂಲ್ಯ, ನನಗೆ ನನ್ನ ಹತ್ತಿರದಲ್ಲಿರೋರು ನನ್ನನ್ನು ತಪ್ಪು ದಾರಿಗೆ ಎಳೆಯದಂತೆ ನಾನಿರಬೇಕು. ನಾನು ಬೇರೊಬ್ಬರನ್ನು ತಪ್ಪು ದಾರಿಗೆ ಎಳೆಯದಂತೆ ನನ್ನನ್ನೇ ನಾನು ರಕ್ಷಿಸ್ಕೋಬೇಕು. ಹೀಗೆ ಎಲ್ಲವನ್ನು ರಕ್ಷಿಸಬೇಕು. ಯಾಕೆಂದರೆ ಆತ್ಮಮೂಲ ಮಿದಂ ತರ್ವಂ, ನಾನಿದ್ರೆ ಎಲ್ಲ. ಅದಕ್ಕೆ ಆತ್ಮಾರ್ಥೇ ಪೃಥಿವೀಂ ತ್ಯಜೆ ತಂದಿದ್ದು ವಿದುರ. ನಿನಗಾಗಿ, ನಿನ್ನ ಒಳಗಣ ಆನಂದದ ಅಭಿವ್ಯಕ್ತಿಗಾಗಿ ಇಡೀ ಭೂಮಿಯನ್ನು ಬಿಡು. ಅಂದರೆ ನಿನ್ನ ಒಳಗಿನ ಗುಣದ ಅಭಿವ್ಯಕ್ತಿ ಆಗ್ತಾ ಇದೆ, ನಿನ್ನ ಒಳಗಿನ ಆನಂದದ ಅಭಿವ್ಯಕ್ತಿ ಅದು ಪ್ರಾಮಾಣಿಕವಾಗಿದ್ದರೆ ಎಲ್ಲವನ್ನು ಬಿಡು. ಸನ್ಯಾಸಿ ಆಗೋದು ಅದಕ್ಕೆ. ಮಾತೃದೇವೋಭವ ಪಿತೃದೇವೋಭವ ಅಂತೇವೆ. ಸನ್ಯಾಸಿಯಾದ ಒಬ್ಬ ಎಲ್ಲರನ್ನು ಬಿಟ್ಟು ಸನ್ಯಾಸಿ ಆಗಿಬಿಡ್ತಾನೆ, ಅವನು ತಪ್ಪ ಇಲ್ಲ. ಯಾಕೆಂದರೆ ತನ್ನ ಒಳಗಿನ ಆನಂದದ ಅಭಿವ್ಯಕ್ತಿಗಾಗಿ ಅವನು ಎಲ್ಲವನ್ನು ತೋರಿತಾ ಇರೋದು, ಅದು ಶ್ಲಾಘ್ಯ. ಅದರಿಂದಾಗಿ ಪ್ರತಿಯೊಬ್ಬ ತನ್ನನ್ನು ತಾನು ಬಹಳ ಅಮೂಲ್ಯ ಅಂತಲೇ ಅಂದ್ಕೊಳ್ಬೇಕು. ನಾನು ಎತ್ತರಕ್ಕೆ ಏರಲಿಕ್ಕೆ ಇವುಗಳೆಲ್ಲ ಸಹಕಾರಿ ಅಂತ. ಅದರಿಂದಾಗಿ ಅವರನ್ನು ಯೋಗ್ಯವಾದ ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಬಹಳ ಗಂಭೀರ ಆಯ್ತಲ್ಲ. ಒಂದು ಸ್ವಲ್ಪ ಬೇರೆ ಹೇಳ್ತೇನೆ. ಲೆಬನಾನಿನಲ್ಲಿ ಒಬ್ಬ ಕವಿ ಇದ್ದ, ಅವನ ಹೆಸರು ಖಲೀಲ್ ಗಿಬ್ರಾನ್ ಅಂತ. ಕೆಲವರು ಜಿಬ್ರಾನ್ ಅಂತಾರೆ, ಖಲೀಲ್ ಗಿಬ್ರಾನ್. ನಾನು ನೋಡಿದ ಬಹಳ ಒಳ್ಳೆಯ ಕವಿಗಳಲ್ಲಿ ಅವನೊಬ್ಬ. ಆಯ್ತೇ, ಬಹಳ ಒಳ್ಳೊಳ್ಳೆ ಸಂಗತಿಗಳನ್ನು ಅವನು ಹೇಳಿದ್ದಾನೆ. ಅವನು ಒಂದು ಸರ್ತಿ
ಮಿತ್ರರ ಠೋಳಿಯಲ್ಲಿ ಕುಳಿತಾಗ ಕೇಳಿದ ಅತ್ಯಂತ ಮುಖ್ಯವಾದದ್ದು ಯಾವುದು ಅಂತ. ಒಬ್ಬೊಬ್ಬರು ಅನ್ನೊಂದು ಹೇಳಿದ್ರು. ಸೂರ್ಯಚಂದ್ರರು ಮುಖ್ಯ ಅಂದರು ಒಬ್ಬರು. ಹೌದಾ? ಹೌದು. ಸೂರ್ಯಚಂದ್ರರು ಇಲ್ಲದೆ ಹೋದರೆ ಏನಿರ್ತಿತ್ತು? ಸರಿ, ಸೂರ್ಯ, ಚಂದ್ರ ಮತ್ತು ಕವಿತೆ ಅಂತ ಇನ್ನೊಬ್ಬ ಅಂದ. ಯಾಕೆಂದರೆ ನಾವು ಬಹಳ ಆನಂದ ಪಡೋದು ಜ್ಞಾನದಿಂದಲೇನೆ. ಜ್ಞಾನ ಇಲ್ಲದೆ ಆನಂದ ಎಲ್ಲಿ? ಆ ಜ್ಞಾನವೇ ಕವಿತೆ. ಹುಲಿ ಒಂದು ಆಗುಂಬೆ ಘಾಟಲ್ಲಿ ಹೋಗ್ತಾ ಇದ್ರೆ ಖುಷಿ ಪಡುತ್ತಾ? ಓ ನೋಡಿ ಏನು ಸಂಜೆ, ಏನು ಸೂರ್ಯಾಸ್ತ ಅಂತ ದಿವಸ ಓಡಾಡ್ತಾ ಇರುತ್ತೆ. ಹಕ್ಕಿಗೆ ಸಂತೋಷ ಆಗತ್ತೆ. ಆದರೆ ಎಲ್ಲ ಕವಿಗಳು ಕೂಡ ಹಾಡೋದು ಮಾತ್ರ ಹೌದು, ಹಾಡುತ್ತಿರುವ ಮೋಡಗಳೇ, ಹಾಡುತ್ತಿರುವ ಹಕ್ಕಿಗಳೇ ಅಂತ ಸುಮ್ಮನೆ ಹೇಳೋದು. ಅದಕ್ಕೆ ಐಡಿಯಾನೇ ಇರಲ್ಲ, ಅದಕ್ಕೆ ಜ್ಞಾನವೇ ಇರಲ್ಲ. ಹೀಗಾಗಿ ಬಹಳ ಉತ್ಕಟವಾದದ್ದು ಮೂರೆ, ಸೂರ್ಯ, ಚಂದ್ರ, ಹಾಗೆ ಕವಿತ್ವ. ನಕ್ಷತ್ರ ಎಲ್ಲಿ ಬಿಟ್ಟು ಅಂತ ಇನ್ನೊಬ್ಬ ಅಂದ. ಹೀಗೆ ಜಗತ್ತಿನ ಮೂಲಭೂತ ಸಂಗತಿಗಳು ಬೇಕೇ ಬೇಕು, ಇದಿಲ್ಲದೆ ಇರಲ್ಲ ಅಂತನ್ನುವ ವಸ್ತುಗಳನ್ನು ಹೇಳಿಕೊಂಡು ಹೋಗಬೇಕು ಅಂತ. ಕಡೆಗೆ ಖಲೀಲ್ ಗಿಬ್ರಾನ್ ಹೇಳಿದಂತೆ ನಾನು ನೀನು ಅದೆರಡನ್ನು ಬಿಟ್ಟುಬಿಟ್ರಲ್ಲ. ಏಕೆಂದರೆ ಜಗತ್ತಿನಲ್ಲಿ ಅತ್ಯಂತ ಮುಖ್ಯನಾದವ ನಾನು. ನಾನಿದ್ದರೆ ಇದರೆಲ್ಲದರ ಸೌಂದರ್ಯವನ್ನು, ಸೊಬಗನ್ನು ಆಸ್ವಾದನೆ ಮಾಡ್ತೇನೆ. ಇಲ್ಲ ಅಂದರೆ ಇಲ್ಲವೇ ಇಲ್ಲ ಅಲ್ವಾ? ಅದು ವೇದವ್ಯಾಸರ ಉಚ್ಛಿಷ್ಟವೇ. ಆತ್ಮಮೂಲಮಿದಂ ಸರ್ವಂ ಆಹುರ್ಹಿ ವಿದುಷೋ ಜನಾಃ. ವಸ್ತುತಃ ವಿದ್ವಾಂಸಃ ಅಂತನ್ಬೇಕು. ಇರಲಿ, ವಿದುಷಃ ಇದಂ ಸರ್ವಂ ಆತ್ಮಮೂಲಂ. ಒಬ್ಬ ಎಲ್ಲವೂ ಇರೋದು ಆತ್ಮನನ್ನು ಅವಲಂಬಿಸಿಕೊಂಡು, ತನ್ನನ್ನು ಅವಲಂಬಿಸಿಕೊಂಡು. ಅದರಿಂದಾಗಿ ಇದು ಎಲ್ಲವೂ ಕೂಡ ತನ್ನ ಒಳಗಿನ ಉತ್ಕಟವಾದ ಆನಂದವನ್ನು ಅಭಿವ್ಯಕ್ತಿಸುವ ದಾರಿಯಲ್ಲಿದೆಯಾ ಅಂತ ನೋಡ್ಕೊಳ್ತಾ ಇರಬೇಕು ಪದೇ ಪದೇ. ನಿಮಗೆ ಮನುಸ್ಮೃತಿಯ ಒಂದು ಮಾತನ್ನು ಹೇಳಬೇಕು. ಮಧ್ವಾಚಾರ್ಯರು ಕೋಟ್ ಮಾಡಿದ ಶ್ಲೋಕ ಇದು, ಮನುಸ್ಮೃತಿಯದ್ದು. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ಶ್ರುತಿ ಸ್ಮೃತಿ ಧರ್ಮದ ಮೂಲ ಯಾವುದು ಅಂತ. ಶ್ರುತಿ ಸ್ಮೃತಿ ಧರ್ಮ ಮೂಲೆ. ಧರ್ಮಕ್ಕೆ ಮೂಲವಾದದ್ದು, ಧರ್ಮಕ್ಕೆ ಪ್ರಮಾಣವಾದದ್ದು ಶ್ರುತಿ ಮತ್ತು ಸ್ಮೃತಿ. ಆಚಾರಶ್ಚೈವ ಸಾಧೂನಾಂ. ಶ್ರುತಿ ಅಂದರೆ ವೇದ, ಸ್ಮೃತಿ ಅಂದರೆ ವೇದವನ್ನು ಅನುಸರಿಸಿ ಬರದ ಗ್ರಂಥ. ಆಚಾರಶ್ಚೈವ ಸಾಧೂನಾಂ, ಸಜ್ಜನರ ಆಚಾರ. ಸ್ವಸ್ಯ ಚ ಪ್ರಿಯಮಾತ್ಮನಃ, ಯಾವುದರಿಂದ ತನಗೆ ನೆಮ್ಮದಿ ಸಿಗತ್ತೋ ಅದು ಕೂಡ ಧರ್ಮವೇ. ನೆಮ್ಮದಿ ಅಂದರೆ ನೀವು ಧರ್ಮದ ಮಾರ್ಗದಲ್ಲಿ ಸ್ವಲ್ಪ ಸಾಗಿದ ಮೇಲೆ ಅದು ಒಳಗಡೆ ಹೊಳೆಯುವಂಥದ್ದು. ಯಾವುದರಿಂದ ನಿರುಮ್ಮಳವಾಗಿ ನೀವು ದೇವರಲ್ಲಿ ತೊಡಗಲಿಕ್ಕಾಗ್ತದೋ, ಯಾವುದರಿಂದ ನಿರುಮ್ಮಳವಾಗಿ ಜಗದಾಚೆಗಿನ ಸಂಗತಿಯ ಬಗ್ಗೆ ಗಮನ ಹರಿಸಲಿಕ್ಕಾಗ್ತದೋ ಅದೇ ಧರ್ಮ. ಸ್ವಾತ್ಮನಸ್ತುಷ್ಟಿರೇವಚ ಆಚಾರಶ್ಚೈವ ಸಾಧೂನಾಂ ಸ್ವಾತ್ಮನಸ್ತುಷ್ಟಿರೇವಚ. ಶ್ರುತಿ ಸ್ಮೃತಿ, ಶ್ರುತಿ ಮತ್ತು ಸ್ಮೃತಿ. ವೇದೋಖಿಲೋ ಧರ್ಮ ಮೂಲಂ. ಇಡೀ ಶ್ಲೋಕ ಹೀಗಿದೆ, ವೇದೋಖಿಲೋ ಧರ್ಮ ಮೂಲಂ. ಸಮಗ್ರ ವೇದ ಧರ್ಮದ ಮೂಲ. ಸ್ಮೃತಿ ಶೀಲೇ ಚ ತದ್ವಿದಾಂ. ಆ ವೇದವನ್ನು ಬಲ್ಲವರ ಗ್ರಂಥ ಮತ್ತು ನಡೆ, ಸ್ಮೃತಿ ಮತ್ತು ಶೀಲ. ಆಚಾರಶ್ಚೈವ ಸಾಧೂನಾಂ, ಬೇರೆ ಸಜ್ಜನರ ನಡೆ, ಅದು ಧರ್ಮ. ಸ್ವಸ್ಯ ಚ ಪ್ರಿಯಮಾತ್ಮನಃ, ತನ್ನ ಮನಸ್ಸಿಗೆ ಆತ್ಮನಸ್ತುಷ್ಟಿರೇವಚ, ತನ್ನ ತೃಪ್ತಿ.
ಇವನಿಗೆ ತೃಪ್ತಿಯೇ ಇಲ್ಲ. ವಿಪರೀತ ಕೂಗಾಡುವ ಹಾಗೆ ಉದ್ವಿಗ್ನನಾಗಿ ಇದ್ದರೆ ಅದನ್ನ ಏನು ಧರ್ಮ ಅಂತ ಕರೀತಾರೆ? ನಿನಗೆ ಉದ್ವೇಗಕ್ಕೆ ಕಾರಣವಾಗೋದನ್ನು ಮೊದಲು ನೀನು ಮಾಡ್ಕೋಬೇಡ. ಅದಕ್ಕಿಂತ ಸುಮ್ಮನೆ ಇರೋದು ಅತ್ಯಂತ ಉತ್ತಮ. ಅಯ್ಯೋ, ವಿಷ್ಣು ಸಹಸ್ರನಾಮ ದಿವಸಕ್ಕೆ 100 ಬಾರಿ ಹೇಳಲೇಬೇಕು ಅಂತ ಒಬ್ಬರು ಮಾಡಿಕೊಂಡು ನಿರಂತರ ಹೇಳ್ತಾ ಇದ್ದಾರೆ, ನಿಲ್ಲಿಸ್ತಾನೆ ಇಲ್ಲ. ಆದರೆ ಬೇರೆ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ. ಅದಕ್ಕಿಂತ ಒಂದೇ ಸರ್ತಿ ಹೇಳು, ನಿಧಾನವಾಗಿ ಹೇಳು, 20 ನಿಮಿಷ ಹೇಳು, ತೊಂದರೆ ಇಲ್ಲ. ಅಥವಾ ಅರ್ಧ ಹೇಳು. ವಿಶ್ವಂ ವಿಷ್ಣುರ್ವ ಷಟ್ಕಾರ, ಒಂದು ಶ್ಲೋಕ ಹೇಳು. ನಿನಗೆ ಅನುಸಂಧಾನ ಬಂತು ಅಂದರೆ ಏನು ತೊಂದರೆ ಇಲ್ಲ. ದೇವರೇ, ಸಹಸ್ರನಾಮ ನೀನು ಇವತ್ತು ಪಾರಾಯಣ ಮಾಡದೆ ಈ ಮುಂದುವರಿಬೇಡ ಅಂತೇನು ಹೇಳಲ್ಲ. ಅದರಿಂದಾಗಿ ಆತ್ಮನ ಸೃಷ್ಟಿರೇವಚ, ಇದನ್ನ ಮೂಲಭೂತವಾಗಿ ಹೇಳಿದ್ದು ವೇದವ್ಯಾಸರು. ಆತ್ಮಮೂಲಮಿದಂ ಸರ್ವಂ ಆಹುರುಹಿ ವಿದುಷೋ ಜನ. ಕಿಂ ಸ್ವಿಚ್ಛಿದ್ರಂ ಕೋನು ತಂಗೋ ಕಿಂ ಸ್ವಿದ್ವಿದ್ವಿನಿಪಾತಿತಂ ಕುತೋ ಮಮಾಸ್ತ್ರವೇದ್ದೋಚಃ ಇತಿ ನಿತ್ಯಂ ವಿಚಿಂತಯೇತ್. ಕಿಂ ಸ್ವಿಚ್ಛಿದ್ರಂ, ಇವತ್ತು ನನ್ನ ಯಾವ ದೋಷಗಳು ನಡವಳಿಕೆಯಲ್ಲಿ ಕಂಡವು? ಕೋನು ಸಂಗಃ, ಯಾರ ಸಂಘ ನನ್ನನ್ನು ಇತ್ತ ಸೆಳೆಯಿತು? ಕಿಮ್ಮೆ ಸ್ವಿತ್ ವಿನಿಪಾತಿತಂ, ನಾನು ಬಿದ್ದೆನೋ? ಕುತೋ ಮಮಾಸ್ತ್ರವೇ ದೋಷಃ, ನನ್ನ ದೋಷಗಳ ಸ್ವರೂಪ ಎಂಥದ್ದು ಅಂತ ನಿತ್ಯವೂ ಚಿಂತನೆ ಮಾಡ್ತಾ ಇರಬೇಕಂತೆ. ದಾಸರು ಚೆನ್ನಾಗಿ ಹೇಳಿದ್ದಾರೆ, ಮನವ ಶೋಧಿಸಬೇಕು ನಿತ್ಯ ಅಂತ. ನಿತ್ಯ ಏನು ಮನ ಶೋಧಿಸೋದು? ಇದೆ. ಅತೀತ ದಿವಸೇ ವೃತ್ತಂ ಪ್ರಶಂಸಂತಿ ನವಾ ಪುನಃ ಅನುಮತೈ ಪೃಥಿವೀ ಮನುಚಾರಯೇತ್. ಇದನ್ನೇ ರಾಜನು ಮಾಡಬೇಕು. ನನ್ನ ಆಡಳಿತದಲ್ಲಿನ ಲೋಪ ಏನು? ನಾನು ಯಾರ ಜೊತೆ ಸಂಘ ಮಾಡ್ತಾ ಇದ್ದೇನೆ? ಏಕೆಂದರೆ ರಾಜ ಮುಖ್ಯ, ಅವನಿಗಾಗತ್ತೆ. ನಾವೇ ಯಾರ ಹತ್ರ ಆದರೂ ಹೋಗಿ ಸಂಘ ಮಾಡ್ಕೋಬೇಕೇ ವಿನ ನಂಬಳಿಗೆ ಯಾರು ಬರಲ್ವಲ್ಲ. ರಾಜನಾದ ಅಂತಂದರೆ ಕೂಡಲೇ ಗೌರವ ಡಾಕ್ಟರೇಟ್ ಕೊಡ್ತೇವೆ ಅಂತ ಅಯ್ಯೋವಾ ಯೂನಿವರ್ಸಿಟಿಯವರು ಬರ್ತಾರೆ. ಕೆಲವೊಮ್ಮೆ ಹಾಗೆ ಅವರು ಯಾವುದೋ ನನ್ನ ಸಂಘ ಎಂಥವರು, ನನ್ನ ಫ್ರೆಂಡ್ಶಿಪ್ ಯಾರ ಜೊತೆಗಿದೆ ಅಂತ ನೋಡ್ಕೋಬೇಕು ಅವನು. ಕಿಮ್ಮೆ ಸ್ವಿದ್ವಿನಿಪಾತಿತಂ, ನಾನು ಎಲ್ಲಿ ಬಿದ್ದೆ ಕೆಳಗಡೆ? ಕುತೋ ಮಮಾಸ್ತ್ರವೇ ದೋಷಃ, ನನ್ನ ದೋಷ ಎಲ್ಲಿಗೆ ಕೊಂಡೊಯ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಅತೀತ ದಿವಸೇ ವೃತ್ತಂ ಪ್ರಶಂಸಂತಿ ನವಾ ಪುನಃ, ಹಿಂದಿನ ದಿನದ ನಡೆಯನ್ನು ಪ್ರಜೆಗಳು ಏನು ಅನ್ಕೊಳ್ತಾ ಇದ್ದಾರೆ ಈ ಚಾರರಿಂದ ಗ್ರಹಿಸಬೇಕು. ಇಂಟೆಲಿಜೆನ್ಸ್ ರಿಪೋರ್ಟು ಇರುತ್ತೆ. ಚಾರರು ಅಂತ ಹೇಳಿದ ಕೂಡಲೇ ಗನ್ನಿಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಅರ್ಥ ಅಲ್ಲ. ನೋಡಿ, ಜನ ನಿಮ್ಮ ಬಗ್ಗೆ ಹೀಗೆ ಅನ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಜಾನೀತ ಯದಿ ಮೇ ವೃತ್ತಂ ಪ್ರಶಂಸಂತಿ ನವಾ ಪುನಃ ಕಚ್ಚಿದ್ರೋಚೆ ಜನಪದೇ ಕಚ್ಚಿದ್ರಾಷ್ಟ್ರೇ ಚಮೇಯತಃ. ನನ್ನ ನಡೆಯನ್ನು ಯಾವ ಆ್ಯಂಗಲ್ನಿಂದ ಜನ ನೋಡ್ತಾ ಇದ್ದಾರೆ, ಇದನ್ನೆಲ್ಲ ಯೋಚನೆ ಮಾಡಬೇಕು. ಧರ್ಮಜ್ಞಾನಾಂ ಧೃತಿಮತಾಂ ಸಂಗ್ರಾಮೇಶ್ವನುಪಾಲಿ ಅಪಲಾಯಿನಾಂ ರಾಷ್ಟ್ರಂಚ ಏನು ಜೀವಂತಿ ಕೇಚಿದ್ ರಾಜಾನುಜೀವಿನಃ. ಧರ್ಮಜ್ಞರು, ಯುದ್ಧದಲ್ಲಿ ಎದೆಗೊಟ್ಟು ಹೋರಾಡುವವರು, ಧೈರ್ಯವಂತರು, ರಾಷ್ಟ್ರವನ್ನು ಆಧರಿಸಿ ಬದುಕುವವರು, ರಾಜಾನುಜೀವಿಗಳು, ಇವರೆಲ್ಲ ಹೇಗಿದ್ದಾರೆ? ಇವ್ರ ಬಗ್ಗೆ ಜನ ಏನು ಆಡ್ಕೊಳ್ತಾರೆ? ಅಮಾತ್ಯಾನಾಂಚ ತರ್ವೇಚಾಂ ಮಧ್ಯಸ್ಥಾನಾಂಚ ತರ್ವಚಃ ಏನ ಚ ಪ್ರಶಂಸೇಯು ನಿಂದೇಯುರಥವಾ ಪುನಃ. ಅಮಾತ್ಯರನ್ನು ಎಲ್ಲಿ ನಿಂದನೆ ಮಾಡ್ತಾರೆ?
ಏನು ಎಲ್ಲವನ್ನು ನೋಡಬೇಕು. ಏಕಾಂತೇನ ಹಿತರವೇತಾಂ ನ ಶಕ್ಯಂ ತಾತರೋಚಿತುಂ ಮಿತ್ರಮಿತೋ ಮಧ್ಯಂ ಸರ್ವಭೂತೇಷು ಭಾರತ. ಆದರೆ ನಾವು ಮಾಡಿದ್ದು ಎಲ್ಲರಿಗೂ ಇಷ್ಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಎಲ್ಲರೂ ಇಷ್ಟಪಡುವ ಒಂದು ವಸ್ತು ಜಗತ್ತಲ್ಲಿ ಇಲ್ವೇ ಇಲ್ಲ. ಪಂಡಿತಾಚಾರ್ಯ ಹೇಳಲಿಲ್ವೇ, ಕಮಪಿತ ಕಲಹೃದ್ಯಂ ಕಲ್ಪಯೇನ್ನೈವ ದೈವಂ ಅಂತ. ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೇಳಿ. ಮಿತ್ರಮಿಥೋ ಮಧ್ಯಂ ಸರ್ವಭೂತೇಷು ಭಾರತ. ಅದರಿಂದಾಗಿ ಮಿತ್ರರು ಯಾರು, ಶತ್ರುಗಳು ಯಾರು, ತಟಸ್ಥರು, ಮಧ್ಯಮರು ಯಾರು, ಈ ಎಲ್ಲರನ್ನು ನೋಡಿಕೊಂಡು ಮುಂದುವರಿಬೇಕು. ಅನಿವಾರ್ಯ ಅದು. ಎಲ್ಲಿಗೆ ಹೋದರೂ ಈ 3 ಜನ ಇರ್ತಾರೆ. ಅದರಿಂದ ನಾವು ಎಚ್ಚರದಿಂದ ಇರಬೇಕು ಅಂತ ರಾಜನಾದವನಿಗೂ ಹೇಳ್ತಾರೆ. ಇದರಲ್ಲಿ ಯಾವ ಅಂಶವನ್ನು ನಾವು ತೆಗೆದುಕೊಳ್ಬೇಕೋ ತಗೊಳ್ಬೇಕು, ಯಾವ ಅಂಶವನ್ನು ನಮಗೆ ನಮ್ಮ ಪರಿಧಿಯಿಂದ ಆಚೆ ಇದೆಯೋ ಅದನ್ನು ಹಾಗೆ ಬಿಡಬೇಕು. ಯುಧಿಷ್ಠಿರ ತುಲ್ಯಶೀಲ ಬಲಾನಾಂ ಹಿ ತಥಾನ್ಯೈರ್ಬಹುಭಿರ್ಗುಣೈ ಕಥಂ ಚಾದಧಿಕ ಕಶ್ಚಿತ್ ಸಚ ಭುಂಜೀತ ಮಾನವಾನ್. ಆಗ ಯುಧಿಷ್ಠಿರ ಕೇಳ್ತಾನೆ, ಅಜ್ಜ ನನಗೊಂದು ಪ್ರಶ್ನೆ ಇದೆ. ಏನು? ನೋಡಪ್ಪ, ಎಲ್ಲರ ಶೀಲ ನಡೆ ಸಹಜ, ಜೀವನದ ನಡೆ ಎಲ್ಲರದು ಸಹಜ. ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಬಾಳಿನಲ್ಲಿ ಸರಿ ಮಾಡ್ತಾರೆ. ಎಲ್ಲರದ್ದು ಸರಿಯೂ ಅಲ್ಲದ ತಪ್ಪು ಅಲ್ಲದ ಎಷ್ಟೋ ನಡವಳಿಕೆಗಳಿರುತ್ತೆ. ಇದು ಶೀಲ. ಇನ್ನು ತುಲ್ಯ ಬಲರು, ಯಾರಿಗೂ ಸಮಸ್ಯೆಯೇ. ಕೆಲವೊಂದು ಭಾರ ಯಾರಿಗೂ ಭಾರವೇ. ಕಾಯಿಲೆ ಎಲ್ಲರಿಗೂ ಸಮಾನವೇ ಬರೋದು. ಡಾಕ್ಟ್ರಿಗೆ ರೋಗ ಬರಬಾರ್ದೆ? ಜಿಮ್ ಟ್ರೈನರ್ಗೆ ಫಿಟ್ನೆಸ್ ಯಾವಾಗಲೂ ಇರುತ್ತೆ. ಅದರಿಂದಾಗಿ ಎಲ್ಲರಿಗೂ ಒಂದಿಷ್ಟು ಬಲ ಅಂತ ಇರುತ್ತೆ. ಆ ಮಿತಿ ದಾಟೋದಿಲ್ಲ. ಆ ಮಿತಿ ಇರುತ್ತೆ. ಶೀಲ, ಬಲ. ಹೀಗೊಂದು ಜೋಕು ಪತ್ರಿಕಾ ರಂಗದಲ್ಲಿದೆ. ದೇವ್ರಿಗೊಮ್ಮೆ ಪತ್ರಿಕಾಗೋಷ್ಠಿ ಮಾಡಬೇಕು ಅನ್ನಿಸ್ತಂತೆ. ದೇವರು ಯಾವ ಪತ್ರಕರ್ತರಿಗೂ ಮುಖ ತೋರಿಸಲ್ಲ. ಯಾಕೆ ಅಂದರೆ ಪತ್ರಕರ್ತರೆಲ್ಲ ಮುಟ್ಟಾಡ್ರು ಅಂತ ಗೊತ್ತು ಅವನಿಗೆ. ಹೀಗಾಗಿ ಯಾವ ಪತ್ರಕರ್ತರಿಗೂ ಮುಖ ತೋರಿಸಲ್ಲ. ಯಾರೋ ಹೇಳ್ತಾ ಇದ್ರಂತೆ, ಅಯ್ಯೋ ನೀವು ದೇವರೇ, ನೀವು ಯಾರಿಗೂ ಪತ್ರಿಕಾಗೋಷ್ಠಿ ಕೊಡದೆ ಹೋದರೆ ಗತಿ ಏನು, ನಿನ್ನ ದಡ್ಡ ಅಂತ ಅನ್ಕೊಂಡ್ಬಿಡ್ತಾರೆ ಜನ ಎಲ್ಲ, ಒಂದು ಪ್ರೆಸ್ ಮೀಟ್ ಮಾಡು ಅಂತ. ದೇವ್ರೇನು ಮಾಡಿದಂತೆ, ಪ್ರೆಸ್ ಮೀಟ್ ಮಾಡಿದಂತೆ. ಇದು ಒಂದು ಜೋಕ್, ಹಾಗೆ ತಗೊಳ್ಳಿ. ಇದು ಪ್ರೆಸ್ ಮೀಟ್ ಮಾಡಿದಂತೆ. ಪ್ರೆಸ್ ಮೀಟ್ ಮಾಡಿದಾಗ ಅವನು ಹೇಳಿದಂತೆ, ನೋಡಿ ನಾಳೆಯಿಂದ ನಾನು ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡಲ್ಲ, ಬಿಟ್ಟುಬಿಡ್ತೀನಿ. ಮಾರನೇ ದಿವಸ ಒಂದು ಪತ್ರಿಕೆ ಬರೀತಂತೆ, ದೇವರ ಆಟ ಮುಕ್ತಾಯ. ದೇವರ ಆಟ ಇನ್ನಿಲ್ಲ, ನಾಳೆಯಿಂದ ದೇವರ ಆಟ ಇಲ್ಲ, ಮುಗಿಯಿತಂತ. ಇನ್ನೊಂದು ಪತ್ರಿಕೆ ಬರೀತಂತೆ, ದೇವರು ತನ್ನ ಪದವಿಗೆ ರಾಜೀನಾಮೆ ಕೊಟ್ಟಿದ್ದಾನೆ, ಮುಂದೆ ಯಾರು ಬರ್ತಾರೆ ಕಾದು ನೋಡಬೇಕು ಅಂತ. ಮೂರನೇ ಪತ್ರಿಕೆ ಬರೀತಂತೆ, ನಾಳೆಯಿಂದ ದೇವರು ದಲಿತರ ರಕ್ಷಣೆ ಮಾಡುವುದಿಲ್ಲ ಅಂತ ಬರೀತಂತೆ. ಹೀಗೆ ಅದರಿಂದಾಗಿ ಒಬ್ಬರಿಗೆ ಎಲ್ಲರಿಗೂ ಒಂದಿಷ್ಟು ಮಿತಿ ಇರುತ್ತೆ ಅಂತ.
ಅವರವ್ರು ಹಾಗೆ ಯೋಚನೆ ಮಾಡ್ತಾರೆ. ನಾವೆಲ್ಲರೂ ಒಂದೇ, ಯಾರಿಗೂ ನೋವೇ ಅಲ್ವಾ? ಲಾರಿ ಹರಿದು ದಲಿತನ ಸಾವು ಅಂತ ಬರೀತಾರೆ. ಏನು ಬ್ರಾಹ್ಮಣನು ಸಾಯೋದೆ ಲಾರಿ ಹರಿದ್ರೆ? ತುಲ್ಯಶೀಲ ಬಲರು ನಾವು. ಆದರೆ ಅವ್ರು ನೋಡೋ ರೀತಿನೇ ಬೇರೆ. ತುಲ್ಯಶೀಲ ಬಲತ್ವವನ್ನು ಯಾರಿಗೂ ನೋಡೋದೇ ಇಲ್ಲ ಅವರು, ಪತ್ರಕರ್ತರು. ಅವ್ರು ಏನು ಅಂದ್ಕೊಂಡಿರ್ತಾರೋ ಏನೋ, ಅಂಥವ್ರ ಬಗ್ಗೆ ಕ್ವಶ್ಚನ್ ಇದು. ತುಲ್ಯಶೀಲ ಬಲರು ಎಲ್ಲರೂ. ಹಾಗಿದ್ರೆ ಒಬ್ಬ ರಾಜ ಮಾತ್ರ ಯಾಕೆ ಗ್ರೇಟ್ ಆಗಬೇಕು? ತಥಾನ್ಯೈರ್ ಬಹುಭಿರ್ಗುಣೈ ಕಥಂ ಸ್ಯಾದ್ ಅಧಿಕಃ. ಒಬ್ಬ ರಾಜ ಮಾತ್ರ ಎಲ್ಲರಿಗಿಂತ ಗ್ರೇಟ್ ಆಗೋದು ಯಾಕೆ? ಕಥಂ ಸಚ ಭುಂಜೀತ ಮಾನವಾನ್. ಮನುಷ್ಯರನ್ನ ಅವನು ಭೋಗಿಸುವುದು ಹೇಗೆ? ರಾಜ ಅಂದ್ರೇನು? ಮನುಜರ ಭೋಗ ಅಲ್ವಾ? ಇದನ್ನು ಯಾರೂ ಒಪ್ಪಲ್ಲ. ಅದನ್ನೇ ನಾನು ಹೇಳಿದ್ದು. ಮನುಷ್ಯರನ್ನು ಭೋಗಿಸೋದು ಅಂದ್ರೇನು ಅಂತ. ಪ್ರತಿಯೊಂದು ಅಧಿಕಾರವೂ ಕೂಡ ಮನುಷ್ಯರನ್ನು ಭೋಗಿಸೋದೇ. ಅವನಿಗೆ ಆಳುಗಳು ಬರ್ತಾರೆ, ಅವನಿಗೆ ಮಿತ್ರರು ಬರ್ತಾರೆ. ಯಾವುದೇ ಪದವಿಗೆ ಹೋದರೂ ಎಲ್ಲ ಜನ ಇದ್ದೇ ಇರ್ತಾರೆ. ಹೀಗಿರುವಾಗ ಹೇಗೆ ಅವನು ಬಹಳ ಜನರನ್ನು ಒಬ್ಬನೇ ಉಣ್ಣುತ್ತಾನೆ? ಅವನಿಗೇನು ಗ್ರೇಟ್ನೆಸ್ ಅಂತ ಕೇಳ್ತಾರೆ. ಇದು ಇವತ್ತು ಪತ್ರಕರ್ತರ ದೃಷ್ಟಿಯಲ್ಲಿ ಅವ್ರಿಗೇನೇನೋ ಭ್ರಮೆಗಳಿದೆ. ಅವರಿಗೆ ಕೆನ್ನೆ ಮೇಲೆ ಹೊಡೆಯುವಂತಹ ಪ್ರಶ್ನೆ ಇದು. ಅಜ್ಞಾನದಿಂದ ಪಾಪ ಸುಖವಾಗಿದ್ದಾರೆ ಅವರು. ಅಂತಹ ದೃಷ್ಟಿಕೋನ ಇದ್ದವರಿಗೇನೆ ಈ ಪ್ರಶ್ನೆ ಒಂದೋ ಅರ್ಥ ಆಗಲ್ಲ, ಒಂದೋ ಅವ್ರ ಕಣ್ಣು ತೆರೆಯುತ್ತೆ. ಅಧಿಕಾರ ಅಂದರೆ ಏನು? ತನ್ನಂತೆ ಇರುವ ಮನುಷ್ಯರಿಗಿಂತ ಎತ್ತರದಲ್ಲಿ ಇರೋದು. ಎತ್ತರಕ್ಕೆ ಇರಲಿಕ್ಕೆ ಏನು ಕ್ವಾಲಿಫಿಕೇಷನ್? ಏನಿಲ್ಲ. 2 ಕೈ, 2 ಕಾಲು, 1 ಹೊಟ್ಟೆ, 2 ಕಣ್ಣು, 2 ಕಿವಿ, 1 ಬಾಯಿ, 1 ಮೂಗು, ಎಲ್ಲ ಸಮಾನ. ಇವನು ಮಾತ್ರ ಹೇಗೆ ಗ್ರೇಟ್ ಆಗ್ತಾನೆ? ಇದು ಧರ್ಮರಾಜನ ಪ್ರಶ್ನೆ. ಅದಕ್ಕೆ ಭೀಷ್ಮಾಚಾರ್ಯರ ಉತ್ತರ: ಯಚ್ಚರ ಅಚರ ನದ್ಯುಹು ಅದಂಷ್ಟ್ರಾನ್ ದಂಷ್ಟ್ರಿಣಸ್ತಥ ಆಶೀ ವಿಷಾ ಇವ ಕ್ರುದ್ಧಾ ಭುಜಂಗಾನ್ ಭುಜಗಾ ಇವ. ನೋಡಪ್ಪ, ಓಡಾಡುವ ಪ್ರಾಣಿಗಳು ಓಡಾಡದ ಪ್ರಾಣಿಗಳನ್ನು ತಿಂತವೆ. ಪ್ರಕೃತಿಯಲ್ಲಿ ಇರೋದು ಹೇಗೆ ನೋಡು. ಪ್ರಕೃತಿಯಿಂದ ಏನು ದೂರ ತರೆಯಲ್ಲ. ಪ್ರಕೃತಿಯಲ್ಲಿ ಏನಿದೆಯೋ ಅದನ್ನು ನೋಡು, ನಿನಗೆ ಗೊತ್ತಾಗುತ್ತೆ ಹೈರಾರ್ಕಿ ಹೇಗಿರುತ್ತೆ ಅಂತ. ಯಚ್ಚರ ಅಚರ ನದ್ಯುಹು. ಚರಾಹ ಓಡಾಡುವ ಮೃಗಗಳು, ಅಚರಾನ್ ಅದ್ಯುಹು ಹುಲ್ಲು ಮೊದಲಾದವುಗಳನ್ನು ತಿನ್ನುತ್ತವೆ. ಅದಂಷ್ಟ್ರಾನ್ ದಂಷ್ಟ್ರಿಣಸ್ತಥಾ ಹಲ್ಲು ಇಲ್ಲದ ಪ್ರಾಣಿಗಳನ್ನು ಹಲ್ಲಿರುವ ಪ್ರಾಣಿ ತಿನ್ನುತ್ತೆ. ಹಲ್ಲಿಲ್ಲ ಮೀನಿಗೆ, ತಿನ್ನಲ್ವೇ ಹಲ್ಲಿರುವವರು? ಆಶೀ ವಿಷಾ ಇವ ಕ್ರುದ್ಧಾ ಭುಜಂಗಾನ್ ಭುಜಗಾ ಇವ. ನೋಡು, ಈ ರೀತಿಯ ಪ್ರಕೃತಿ ನಡೀತಾ ಇರೋದು. ಏತೇಭ್ಯಶ್ಚ ಪ್ರಮತ್ತಸ್ಯಾತ್ ಸಂಯುಕ್ತಶ್ಚ ಯುಧಿಷ್ಠಿರ ಭಾರುಂಡ ತದೃಚಾ ಹೇತೆ ನಿಪತಂತಿ ಪ್ರಮಾದತಃ. ಈ ರೀತಿ ಸಜಾತೀಯವಾದ ವಸ್ತುಗಳಲ್ಲಿ ಕ್ಲಾಶ್ ಬರಬಾರ್ದು. ಆ ರೀತಿ ನೋಡಿಕೊಂಡ್ರೆ ನೀನು ಗ್ರೇಟ್. ಅದಕ್ಕಾಗಿ ನೀನು ಅಧಿಕಾರದಲ್ಲಿ ಇರ್ತೀಯ. ಅದನ್ನು ಅಧಿಕಾರ ಅಂತ ಕರೀತಾರೆ. ಈಗ ಮನುಷ್ಯರು ಮನುಷ್ಯರನ್ನು ತಿನ್ನಬಾರ್ದು, ಸಿಂಹಗಳು ಸಿಂಹಗಳನ್ನು ತಿನ್ನಬಾರ್ದು, ಜಿಂಕೆಗಳು ಜಿಂಕೆಗಳನ್ನು ತಿನ್ನಬಾರ್ದು, ಹುಲ್ಲು ಹುಲ್ಲನ್ನು ತಿನ್ನಬಾರ್ದು. ಈ ರೀತಿ ನೋಡ್ಕೊಳ್ಳೋದ್ರಿಂದ ನೀನು ಗ್ರೇಟ್.
ರಾಜ ಹೀಗಿಲ್ಲದೆ ಹೋದರೆ ಮನುಷ್ಯರನ್ನು ಮನುಷ್ಯರು ತಿಂತಾರೆ. ಆ ಪ್ರಾಣಿಗಳು ಸಜಾತೀಯವಾದದ್ದನ್ನೇ ತಿನ್ಬಿಡ್ತವೆ. ಸಜಾತೀಯ ಭಕ್ಷಣ ಅಂತನ್ನೋದು ತಪ್ಪೋದು ರಾಜನಿಂದ. ಅದರಿಂದ ಹೀಗೆ ರಾಜ ಇರಬೇಕು. ರಾಜನಾದವ ಗ್ರೇಟ್ ಆಗೋದಲ್ಲಿ. ಅದಕ್ಕೆ ಪೂರಕವಾಗಿ ಕೆಲವೊಂದು ಪ್ರಶ್ನೆ ಕೇಳ್ತೇನೆ. ಕಚ್ಚಿತ್ತೇ ವಣಿಜೋ ರಾಷ್ಟ್ರೇ ನೋದ್ವಿಜಂತೆ ಕರಾರ್ದಿತಾ ಕ್ರೀಣಂತೆ ಬಹುಚಾಲ್ಪೇನ ಕಾಂತಾರ ಕೃತ ನಿಶ್ರಮಾ. ಏನಪ್ಪ, ನಿನ್ನ ರಾಜ್ಯದಲ್ಲಿ ವ್ಯಾಪಾರಿಗಳು, ಬಿಸ್ನೆಸ್ ಮಾಡುವವರು ಟ್ಯಾಕ್ಸಿನಿಂದ ಭಯಪಟ್ಟು ಕಂಗೆಡ್ತಾ ಇಲ್ಲ ತಾನೆ? ಹಾಗೆ ಕರೆನ್ಸಿ ಪೂರ್ತಿ ಕೆಳಗಡೆ ಬಿದ್ದು ಹೋಗೋದು ಅಸಂಗತ. ನಿಮ್ಮ ರಾಷ್ಟ್ರದಲ್ಲಿ ಇಷ್ಟು ರೂಪಾಯಿಗೆ ಬಹಳ ದೊಡ್ಡ ಮೊತ್ತವನ್ನು ಖರೀದಿಸ್ತಾ ಇಲ್ಲ ತಾನೆ? ಬೇರೆ ರಾಷ್ಟ್ರದವರು ಬಂದರೆ ಬಹಳ ಕಡಿಮೆ ಮೊತ್ತ ಕೊಟ್ಟು ನಿಮ್ಮಿಂದ ಬಹಳ ಖರೀದಿಸ್ತಾ ಇಲ್ಲ ತಾನೆ? ಅದೇ ಸ್ಮಗ್ಲಿಂಗ್. ಸ್ಮಗ್ಲಿಂಗ್ ನಡೆಯೋದು ಯಾಕೆ? ಕರೆನ್ಸಿಯಲ್ಲಾದ ವ್ಯತ್ಯಾಸವೇ ಸ್ಮಗ್ಲಿಂಗ್ಗೆ ಕಾರಣ. ಅದಾಗ್ತಾ ಇಲ್ಲ ತಾನೆ? ಕಾಂತಾರ ಕೃತ ನಿಶ್ರಮಾ, ದಟ್ಟವಾದ ಅಡವಿಗಳಲ್ಲಿ ತಮ್ಮ ಗೂಡ್ಸ್ಗಳನ್ನು ಜೋಪಾನ ಮಾಡಿಕೊಳ್ಳೋಲ್ಲ ತಾನೆ? ಅಲ್ವಾ? ಸ್ಮಗ್ಲಿಂಗ್ ಮಾಡ್ಬೇಕಾದ್ರೆ ಹಾಗೆ ಮಾಡ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಗೋಡೋನು ಇಟ್ಕೊಳ್ಬೇಕಾಗತ್ತೆ. ಹೇಗೆ? ಹೀಗಿರಬಾರದು ಅಂತ ಹೇಳಿ ನಿನ್ನ ಬೆಲೆ. ಕಚ್ಚಿತ್ ಕೃಷಿಕರಾ ರಾಷ್ಟ್ರಂ ನ ತ್ಯಜಂತ್ಯತಿ ಪೀಡಿತಾ ಯೇ ವಹಂತಿ ಧುರಂ ರಾಜ್ಞಾಂ ಸಂವಹಂತಿ ತರಾನಪಿ. ಕೃಷಿಕರು ರಾಷ್ಟ್ರವನ್ನು ಬಿಡೋದಿಲ್ಲ ತಾನೆ? ಯಾಕೆಂದರೆ ಕೃಷಿಕರು ದೇಶದ ಬೆನ್ನೆಲುಬು. ಯಾಕೆಂದರೆ ರಾಜನನ್ನೂ ಕಾಪಾಡ್ತಾರೆ, ಪ್ರಜೆಗಳನ್ನು ಕಾಪಾಡೋರು ಕೃಷಿಕರೇ. ಇತೋ ದತ್ತೇನ ಜೀವಂತಿ ದೇವತಾಪಿತರಸ್ತಥಾ ಮಾನುಷೋರಗ ರಕ್ಷಾಂಸಿ ವಯಾಂಸಿ ಪಶವಸ್ತಥಾ. ಆಮೇಲೆ ದೇವತೆಗಳು, ಪಿತೃಗಳು ಸಂತೋಷ ಪಡ್ತಾ ಇದ್ದಾರ. ಮನುಷ್ಯರು, ಗೋವುಗಳು, ಮನುಷ್ಯರು, ಉರಗ, ಸರ್ಪ, ರಾಕ್ಷಸರು, ಹಕ್ಕಿಗಳು, ಪಶುಗಳು ಬದುಕ್ತಾ ಇವೆ ತಾನೆ? ಏಷಾತೆ ರಾಷ್ಟ್ರಗುಪ್ತಿಶ್ಚ ರಾಷ್ಟ್ರವೃತ್ತಿಶ್ಚ ಭಾರತ ಪ್ರೋಕ್ತೋದ್ದಿಶ್ಯೈತಮೇವಾರ್ಥಂ ಭೂಯೋ ವಕ್ಷ್ಯಾಮಿ ಪಾರ್ಥಿವ. ನಿನ್ನ ಪ್ರಶ್ನೆಗೆ ಇದು ಸ್ಥೂಲವಾದ ಉತ್ತರ. ರಾಜ ಯಾಕೆ ಗ್ರೇಟ್ ಅಂದರೆ, ಫುಡ್ ಚೈನು ನೋಡ್ಕೊಳ್ಬೇಕು. ಸಜಾತೀಯವಾದವರು ಸಜಾತೀಯರಾದವರನ್ನು ತಿನ್ನದಂತೆ ನೋಡ್ಕೊಳ್ತಾನೆ. ಆದ್ದರಿಂದ ರಾಜ ಗ್ರೇಟ್. ನಮ್ಮ ಥರನೇ ಇರಬಹುದು ಅವನು, ಆದರೆ ವಿಪರೀತ ಆಗದಂತೆ ನೋಡ್ಕೊಳ್ತಾನಲ್ಲ, ಸಹಜವಾಗಿರೋ ಹಾಗೆ ನೋಡ್ಕೊಳ್ತಾನಲ್ಲ, ಅದಕ್ಕೆ ಗ್ರೇಟು. ಇದು ನನಗೆ ಸ್ಥೂಲವಾಗಿ ಹೇಳಿದ್ದು. ಭೂಯೋ ವಕ್ಷ್ಯಾಮಿ ಪಾರ್ಥಿವ, ಮತ್ತೆ ಹೇಳ್ತೇನೆ ಅಂತ ಹೇಳ್ತಾರೆ. ಅದೇನು ಹೇಳ್ತಾರೆ ಅಂತ ನಾಳೆ ನೋಡೋಣ ಅನ್ನುವಲ್ಲಿಗೆ 83ನೇ ಅಧ್ಯಾಯ. ಕೃಷ್ಣ ವಾಸುದೇವ. ಕೃಷ್ಣಾರ್ಪಣ. ನಾಳೆ ಮಾಡುವ.